ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಇವತ್ತು ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯ ಪಶುವೈದ್ಯಾಧಿಕಾರಿ ಹಾಗೂ ಪ್ರಾದೇಶಿಕ ಸಂಶೋಧನಾಧಿಕಾರಿ ಆಗಿರುವಂತಹ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಕೆ ಇವರಿದ್ದಾರೆ. ಇವರು ನಮ್ಮ ಜೊತೆ ಇವತ್ತು ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಎಂಬ ವಿಚಾರದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಇವಾಗ ಇನ್ನೇನು ಸ್ವಲ್ಪ ದಿವಸಗಳಲ್ಲಿ ಬೇಸಿಗೆ ಬರ್ತಾ ಇದೆ. ಪ್ರಸ್ತುತ ಇವತ್ತಿನ ಈ ವಾತಾವರಣದ ಬಗ್ಗೆ ನೀವು ಏನ್ ಹೇಳ್ತೀರಾ? ಅಂದ್ರೆ ಜಾನುವಾರುಗಳು ಇವತ್ತಿನ ಈ ವಾತಾವರಣಕ್ಕೆ ಹೊಂದಿಕೊಂಡು ಯಾವ ರೀತಿ ಇರಬೇಕು, ಮುಂದೆಗ ಬರುವಂತಹ ಬೇಸಿಗೆಗೆ ಯಾವ ರೀತಿ ಹೊಂದಿಕೊಂಡಿರಬೇಕು ಎಂಬುದರ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ನಿಮ್ಗೆ ತಿಳಿದಂತೆ ಪ್ರಸ್ತುತ ಈಗ 15 ಫೆಬ್ರವರಿ ಆಗುವಾಗ ನಮಗೆ ಬೇಸಿಗೆಗಾಲ ತಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಎಸ್ಪೆಷಲಿ ನಿಮಗೆ ಕರಾವಳಿ ಪ್ರದೇಶಗಳಲ್ಲಿ ಬೇಸಿಗೆಗಾಲ ಬಂತ ತಕ್ಷಣ ಉಷ್ಣತೆ ಏರ್ತದೆ. ಒಂದು ಇದು ವಾತಾವರಣದಲ್ಲಿ ನೀರಿನಾಂಶ ಜಾಸ್ತಿಯಾಗಿ ಆರ್ದ್ರತೆ ಜಾಸ್ತಿಯಾಗಿ ಅದು ಕೂಡ ಒಂದು ನಮ್ಮ ಮೇಲಾಗ್ಬೋದು, ಪ್ರಾಣಿಗಳ ಮೇಲಾಗ್ಬೋದು, ಅದು ಕೂಡ ಒಂದು ಸ್ಟ್ರೆಸ್ ಆಗಿರ್ತದೆ. ನಿಮಗೆ ಗೊತ್ತಿದ್ದಂತೆ ಏನು ನಮ್ಮಲ್ಲಿ ಜಾನುವಾರುಗಳು ಈಗೆಲ್ಲ ಮಿಶ್ರತಳಿ ಅಥವಾ ವಿದೇಶಿ ತಳಿಗಳಾಗಿಯೇ ಪರಿವರ್ತನೆ ಆಗಿರುವುದರಿಂದ ಅವುಗಳು ಹೆಚ್ಚಾಗಿ ಚಳಿಗಾಲವನ್ನು ಇಷ್ಟಪಡ್ತೇವೆ ಎಲ್ಲ ಪ್ರಾಣಿಗಳು. ಸೊ ಈಗ ಬೇಸಿಗೆಗಾಲ ಬಂದ ತಕ್ಷಣ ಅವುಗಳಿಗೆ ಸ್ಟ್ರೆಸ್ ಬರುವಂಥದ್ದು ಕಾಮನ್ ಆಗಿರ್ತದೆ. ಸೊ ನಾವು ಸಾಕಷ್ಟು ಒಂದು ಮುಂಜಾಗ್ರತೆಗಳನ್ನು ಬೇಸಿಗೆಯಲ್ಲಿ ಕೈಗೊಂಡ್ರೆ, ಅದು ಜಾನುವಾರು ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹಂದಿ ಸಾಕಾಣಿಕೆ ಇರ್ಬೋದು, ಕೈಗೊಂಡ್ರೆ ಸೊ ಬೇಸಿಗೆಯಿಂದ ಆಗುವ ನಷ್ಟಗಳು ಅಥವಾ ಬರುವ ರೋಗ ರುಜಿನಗಳನ್ನು ತಡಿಲಿಕ್ಕಾಗ್ತದೆ ಒಂದು. ಮತ್ತು ನಾವು ಯೂಶ್ವಲಿ ಪ್ರಾಣಿಗಳನ್ನು ಯಾಕೆ ಸಾಕ್ತೇವೆ ಅಂದರೆ ನಮ್ಮ ಆರ್ಥಿಕ ಮೂಲಕ್ಕಾಗಿ ಒಂದು ಸಾಕ್ತೇವೆ, ಕಮರ್ಷಿಯಲ್ ಆಗಿ ಮಾಡ್ತೇವೆ, ಉದ್ಯಮವಾಗಿಯೇ ಸಾಕ್ತೇವೆ. ಸೊ ಅವುಗಳಿಂದ ಆಗುವ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಇನ್ನೇನು ಬೇಸಿಗೆಗಾಲ ಬರ್ತಾ ಇರುವುದರಿಂದ ಬಹುಶಃ ಈ ಪ್ರಸ್ತುತ ನಮ್ಮ ಈ ಕಾರ್ಯಕ್ರಮವು ಕೂಡ ರೈತರಿಗೆ ಉಪಯೋಗ ಆಗುತ್ತೆ ಅಂತ ನಾನು ತಿಳಿತೇನೆ. ಇವಾಗ ಸರ್, ಬೇಸಿಗೆ ಈಗ ಆರಂಭ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಜಾನುವಾರುಗಳಲ್ಲಿ ಬರುವ ಅಂತಹ ಒತ್ತಡಗಳು ಯಾವುವು ಅಂತ ಹೇಳ್ತೀರಾ? ಹೌದು. ಇದೀಗ ಏನಂದರೆ, ನೀವು ಪ್ರಾಣಿಗಳು ಚಳಿಗಾಲದಲ್ಲಿ ಏನೋ ಒಂದು ಆಹಾರ ಪದ್ಧತಿ ಇರ್ಬೋದು, ಅವುಗಳ ಪ್ರೊಡಕ್ಷನ್ ಇರ್ಬೋದು, ಎಲ್ಲವೂ ಒಂದು ಕ್ರಮವತ್ತಾಗಿ ನಡೀತಾ ಇದ್ದದ್ದು ತಕ್ಷಣ ಬದಲಾವಣೆ ಆದಾಗ, ಈಗ ನಾವು ಎ ಸಿಯಿಂದ ಹೊರಗೆ ಬಂದಾಗ ಹೇಗೆ ಆಗ್ತದೆ, ತಕ್ಷಣ ನಾವು ಮನೆಯಿಂದ ಬೇಸಿಗೆ ಬಿಸಿಲಿಗೆ ಹೋದಾಗ ಏನಾಗುತ್ತೆ, ಅದೇ ಒತ್ತಡಗಳು ಅವುಗಳ ಮೇಲೂ ಆಗ್ತದೆ. ಈಗ ಒಂದು ಫಸ್ಟ್ ಒತ್ತಡ ಅಂತ ಹೇಳಿದರೆ, ಒಂದನೇದಾಗಿ ನಾವು ಚಳಿಗಾಲದಲ್ಲಿ ತಿನ್ನುವ ಆಹಾರ ಪ್ರಮಾಣದಷ್ಟು ಬೇಸಿಗೆಯಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ. ಅದು ಸೇಮ್ ಪ್ರಾಣಿಗಳಲ್ಲಿಯೂ ಆಗ್ತದೆ. ತಿನ್ನುವ ಪ್ರಮಾಣ ಆಹಾರ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಅದು ದನದಲ್ಲಿರ್ಬೋದು, ಕೋಳಿಯಲ್ಲಿರ್ಬೋದು. ಸೊ ಆಹಾರ ತಿನ್ನುವಂಥದ್ದು ಯಾಕೆ? ಪ್ರಾಣಿಗಳು ಉತ್ಪಾದನೆ ಮಾಡಲಿಕ್ಕೆ. ತಕ್ಷಣ ನಮಗೆ ನೆಕ್ಸ್ಟ್ ಬರುವಂಥದ್ದು ಉತ್ಪಾದನೆ ಕಡಿಮೆ ಆಗ್ತದೆ, ಹಾಲಿನ ಪ್ರಮಾಣ ಕಡಿಮೆ ಆಗ್ತದೆ, ಕೋಳಿಗಳಲ್ಲಾದರೆ ತೂಕ ಕಡಿಮೆ ಆಗ್ತದೆ. ಇನ್ನೊಂದು ಸ್ಟ್ರೆಸ್ ಆದಾಗ, ಹೀಟ್ ಸ್ಟ್ರೆಸ್ ಆದಾಗ ಮೇಜರ್ ಆಗುವಂಥದ್ದು ನಮ್ಮ ದೇಹದಲ್ಲಿ ಈ ಸ್ಟಿರಾಯ್ಡ್ ಲೆವೆಲ್ ಅಂತ ಅದು ಜಾಸ್ತಿ ಆಗ್ತದೆ. ಅದು ಜಾಸ್ತಿ ಆದಾಗ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಕುಗ್ತದೆ. ಅದು ಜಾನುವಾರುಗಳಲ್ಲಾಗುತ್ತೆ, ಮನುಷ್ಯರಲ್ಲೂ ಆಗುತ್ತೆ, ಕೋಳಿಗಳಲ್ಲಾಗುತ್ತೆ. ಸೊ ಆಗ ಸಾಂಕ್ರಾಮಿಕ ರೋಗಗಳು ಬೇಗ ನಮಗೆ ಒಬ್ಬರಿಗೊಬ್ಬರಿಗೆ ಹರಡುವ ಸಾಧ್ಯತೆ ಇರ್ತದೆ. ಯೂಶ್ವಲಿ ಬೇಸಿಗೆಯಲ್ಲಿ ಶ್ವಾಸಕೋಶದ ಸಂಬಂಧಪಟ್ಟ ರೋಗಗಳಿಗಿಂತ ಜಾಸ್ತಿ ನಮಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ರೋಗಗಳು, ಯೂಶ್ವಲಿ ಡಯೇರಿಯಾ ಬರುವಂಥದ್ದು, ಡಿಹೈಡ್ರೇಷನ್ ಆಗುವಂಥದ್ದು ಅಥವಾ ವೈರಲ್ ಕಾಯಿಲೆಗಳು ಅದಕ್ಕೆ ಸಂಬಂಧಪಟ್ಟಿದ್ದು ಜಾಸ್ತಿ ಆಗ್ತದೆ. ಈಗ ದನಗಳಲ್ಲಿ ಹೇಳುವುದಾದರೆ ಯೂಶ್ವಲಿ ಸಮ್ಮರ್ ಮ್ಯಾಸ್ಟೈಟಿಸ್ ಅಂತ ವೆರಿ ಕಾಮನ್, ನಮಗೆ ಕೆಚ್ಚಲು ಬಾವು ಬರುವಂಥದ್ದು. ಸೊ ಸಮ್ಮರ್ ಮ್ಯಾಸ್ಟೈಟಿಸ್ ವೆರಿ ಕಾಮನ್ ಇನ್ ಸಮ್ಮರ್. ಸೊ ಇದು ಬಂದಾಗಲೂ ಕೂಡ ನಮಗೆ ಸಾಕಷ್ಟು ಉತ್ಪಾದನೆ ಕಡಿಮೆ ಆಗ್ತದೆ. ಇನ್ನು ಆ್ಯಸ್ ಸಚ್ ಸ್ಟ್ರೋಕ್, ಈಗ ಯೂಶ್ವಲಿ ನಾವು ದನಗಳನ್ನು ಹೊರಗಡೆ ಕಟ್ಟಿರ್ತೇವೆ, ನಾವು ನೋಡಿರೋದಿಲ್ಲ, ಆ ಬಿಸಿಲಿಗೆ ಅವುಗಳು ಸ್ಟ್ರೋಕ್ ಆಗಿ ಬೀಳ್ತವೆ. ಸೊ ಅದು ಡಿಹೈಡ್ರೇಷನಿಂದ ಆಗ್ಬೋದು, ಡೈರೆಕ್ಟಾಗಿ ನಮ್ಮ ನರಮಂಡಲದ ಮೇಲೆ ಒತ್ತಡದಿಂದನೂ ಆಗ್ಬೋದು. ಅದು ಕೋಳಿಗಳಲ್ಲೂ ಆಗುತ್ತೆ, ಮನುಷ್ಯರಲ್ಲಿಯೂ ಆಗುತ್ತೆ. ಸೊ ಈ ಥರದ ಎಲ್ಲ ರೀತಿಯಲ್ಲಿಯೂ ಕೂಡ ಪ್ರಾಣಿಗಳಲ್ಲಿ ಉತ್ಪಾದನೆ ಕಡಿಮೆ ಆಗ್ತದೆ ಅಥವಾ ಅವುಗಳು ಸಾಯ್ಬೋದು. ಒಟ್ಟಾರೆ ರೈತನಿಗೆ ಅದು ಎರಡು ರೀತಿಯಲ್ಲಾದರೂ ಕೂಡ ಅದು ನಷ್ಟವೇ. ಈಗ ಇಷ್ಟೆಲ್ಲ ನೀವು ಒತ್ತಡಗಳ ಬಗ್ಗೆ ಹೇಳಿ, ಯಾವ ರೀತಿ ನಿರ್ವಹಣೆ ಮಾಡ್ಬೋದು? ಈಗ ನಿರ್ವಹಣೆ ಅಂತ ಹೇಳಿದರೆ ನಾವು ಅದನ್ನು ಪಾರ್ಟ್ ಈಗ ಎಕ್ಸಾಂಪಲು, ನಾವು ಜಾನುವಾರುಗಳ ನಿರ್ವಹಣೆಯಲ್ಲಿ ಏನೇನು ನಾವು ಬದಲಾವಣೆಗಳನ್ನು ಮಾಡ್ಬೋದು ಅಂತ. ಯೂಶ್ವಲಿ ನಾವು ಜಾನುವಾರುಗಳನ್ನು ಹೆಚ್ಚಾಗಿ ಸಾಂಪ್ರದಾಯಿಕವಾಗಿ ಸಾಕುವವರು ಅವುಗಳನ್ನು ಹೊರಗಡೆ ಬಿಡ್ತಾರೆ. ಹೊರಗಡೆ ಬಿಡುವವರು ಈಗ ಬೆಳಿಗ್ಗೆ ಬೇಗ ಬಿಟ್ಟು ಬಿಡಬೇಕು. ಒಂದು 10-11 ಗಂಟೆಗೆ ಅವಳನ್ನು ಒಳಗಡೆ ತರುವಾಗೆ ನೋಡಬೇಕು. ಸಂಜೆ ಆದರೆ ಒಂದು 4-5 ಗಂಟೆಯ ನಂತರ ಕಟ್ಟಬೇಕು. ಸಂಜೆ ಆಗೋ ತನಕ ಅವುಗಳು ಹೊರಗಡೆ ಇದ್ದು ಒಳಗಡೆ ಬರಬೇಕು. ಸೊ ಈ ಬಿಸಿಲು ಏನು 11-12 ಗಂಟೆಯಿಂದ 4 ಗಂಟೆ ತನಕ ಏನಿದೆ, ಆ ಬಿಸಿಲಲ್ಲಿ ಆ ಪ್ರಾಣಿಗಳನ್ನು ಹೊರಗಡೆ ಕಟ್ಟಬಾರದು, ನೇರವಾಗಿ ಬಿಡಬಾರ್ದು. ಎಸ್ಪೆಷಲಿ ಏನಾಗುತ್ತೆ, ನಮ್ಮಲ್ಲಿ ಇರುವ HF ಜರ್ಸಿ ದನಗಳು, ಈಗ ಎಸ್ಪೆಷಲಿ HF ದನಗಳು ಕಪ್ಪು ಬೆಳೆದಿರುತ್ತೆ. ಕಪ್ಪು ದನಗಳು ಜಾಸ್ತಿ ಅವುಗಳಿಗೆ ಹೀಟಿನ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಅಂಥ ಜಾನುವಾರುಗಳನ್ನು ನಾವು ಬಿಸಿಲಲ್ಲಿ ಕಟ್ಟಬಾರ್ದು. ಇದು ಮೇಜರ್ ಒಂದು ಮ್ಯಾನೇಜ್ಮೆಂಟ್
ನಾವು ಬದಲಾವಣೆಯನ್ನು ಮಾಡಬೇಕು. ಮತ್ತು ಕಟ್ಟುವುದಿದ್ರೂ ಕೂಡ ಅವುಗಳಿಗೆ ಒಂದು ವೇಳೆ ಬಿಸಿಲಿನ ಜಾಸ್ತಿ ಆದರೆ ನೆರಳದೆ ಆಶ್ರಯಿಸುವ ರೀತಿಯಲ್ಲಿ ಕಟ್ಟಬೇಕು ಅವುಗಳನ್ನು. ಆಗ ಅವುಗಳು ಬೇಸಿಗೆ ಒಂದು ವೇಳೆ ಬಿಸಿಲು ಜಾಸ್ತಿ ಆದರೆ ನೆರಳಿಗೆ ಬಂದೇ ಇರ್ತವೆ. ಸೊ ಆ ಥರದ ಒಂದು ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೇಕು. ಒಂದು ಇನ್ನು ನೀರಿನ ನಿರ್ವಹಣೆ, ಯೂಶ್ವಲಿ ನಮ್ಮಲ್ಲಿ ಒಂದು ಸಾಂಪ್ರದಾಯಿಕ ಅಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ನೀರು ಕೊಡೋದು, ಸಾಯಂಕಾಲ ನೀರು ಕೊಡೋದು. ಈ ವ್ಯವಸ್ಥೆ ಬೇಸಿಗೆಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅಂದರೆ ಅಟ್ಲೀಸ್ಟು 24 ಗಂಟೆ ನಾವು ಜಾನುವಾರುಗೆ ನೀರು ಸಿಗಬೇಕು. ಅದು ಕೋಳಿ ಇರ್ಬೋದು, ದನಗಳಿಗೂ ಕೂಡ. ಆದರೆ ದನಗಳಿಗೆ ಯೂಶ್ವಲಿ ಆ 24 ಗಂಟೆ ವ್ಯವಸ್ಥೆ ನಮ್ಮಲ್ಲಿ ಹೆಚ್ಚಿನವ್ರ ಹತ್ರ ಇಲ್ಲ. ಬಟ್ ಅದನ್ನು ನಾವು ಮಾಡ್ಕೊಳ್ಬೇಕು. ಸಪೋಸ್ ಅದು ಇಲ್ಲ ಅಂತ ಹೇಳಿದರೂ ಕೂಡ ದಿನದಲ್ಲಿ ಒಂದು 4-5 ಬಾರಿ ಅವುಗಳಿಗೆ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ನೀರು ಕಡಿಮೆ ಆದ ತಕ್ಷಣ ಡಿಹೈಡ್ರೇಷನ್ ಆಗುತ್ತೆ, ಇಮ್ಮಿಡಿಯೇಟ್ ನಮಗೆ ಎಫೆಕ್ಟ್ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಯಾಕಂದರೆ ನೀರು ಅನ್ನುವಂಥದ್ದು ಹಾಲಿನಲ್ಲಿ 90% ಮೇಲಿರುವುದು ನೀರೇ. ಆದ್ದರಿಂದ ಸೊ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆದ ತಕ್ಷಣ ಹಾಲಿನ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಇದು ನಾವು ನೀರಿನಾದರೆ. ಇನ್ನು ಆಹಾರ, ನಾನು ಆಗಲೇ ಹೇಳಿದೆ, ಆಹಾರ ಯೂಶ್ವಲಿ ತಿನ್ನುವ ಪ್ರಮಾಣ ಕುಂಠಿತ ಆಗ್ತದೆ ಯಾವುದರಲ್ಲಿ, ಬೇಸಿಗೆಗಾಲದಲ್ಲಿ. ಸೊ ಅದಕ್ಕೆ ಕುಂಠಿತ ಆದ ತಕ್ಷಣ ಹಾಲು ಕಡಿಮೆ ಆಗುತ್ತೆ. ಸೊ ಆಹಾರ ತಿನ್ನುವಷ್ಟು ಪ್ರಮಾಣವನ್ನು ಅವುಗಳು ತಿನ್ನಲೇಬೇಕು. ಸೊ ಆಗ ನಾವೇನು ಮಾಡ್ಬೋದು, ದಿನದ ಕೂಲ್ ಅವರ್ಸ್ ಏನು ಹೇಳ್ತೇವೆ, ಅರ್ಲಿ ಮಾರ್ನಿಂಗ್ ಇರ್ಬೋದು, ಲೇಟ್ ಈವ್ನಿಂಗ್ ಅಥವಾ ನೈಟ್, ಅವುಗಳಿಗೆ ಆ ದಿನದ ಫುಡ್ಡನ್ನು ಕೊಡಬೇಕು. ಸೊ ಮಧ್ಯಾಹ್ನ ಬಿಸಿಲಿಗೆ ಕೊಡುವುದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಒಂದು. ಮತ್ತು ಕೊಡುವ ಫುಡ್ಡನ್ನು ಕೂಡ ಈಗ ನಾವು 2 ಬಾರಿ ಕೊಡುವ ಬದಲು 4 ಬಾರಿ ಕೊಟ್ಟರೆ ಜಠರದಲ್ಲಿ ಅವುಗಳು ಏನು ಡೈಜೆಷನ್ ಆಗುತ್ತೆ, ಅದು ಕೂಡ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಮತ್ತು ಹೆಚ್ಚಿನ ಪೋಷಕಾಂಶಗಳು ದೇಹಕ್ಕೆ ಸಿಗ್ತವೆ. ಅದು ನಮ್ಗೆ ಹಾಲಿನ ರೂಪದಲ್ಲಿ ಸಿಗುತ್ತೆ. ಅವುಗಳ ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮ ಅನ್ನುವಂಥ ನನ್ನ ಒಂದು ಅನಿಸಿಕೆ. ಇನ್ನು ದೇಹದ ಉಷ್ಣ ಜಾಸ್ತಿ ಆಗೋದ್ರಿಂದ ಆಗಾಗ ಅವುಗಳ ದೇಹದ ಮೇಲೆ ನಾವು ನೀರು ಚಿಮುಕಿಸ್ತಾ ಇರ್ಬೋದು. ಸೊ ಅದು ಒಂದು ಹಳ್ಳಿಯಲ್ಲಿ ಅದಕ್ಕೇನು ತುಂಬ ಲೇಬರ್ ಖರ್ಚಾಗೋದಿಲ್ಲ, ಪ್ಲಸ್ ಇನ್ಪುಟ್ ಏನಿಲ್ಲ, ಖಾಲಿ ನೀರು ಚಿಮುಕಿಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಅವುಗಳ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ಅವುಗಳ ದೇಹದಿಂದ ಆ ನೀರು ಆವಿ ಆಗುವಾಗ ಆ ದೇಹದ ಉಷ್ಣತೆಯನ್ನು ತಗೊಂಡು ಹೋಗ್ತದೆ. ಈಗ ನಾವು ಕೂಡ ಸ್ನಾನ ಮಾಡಿದ ತಕ್ಷಣ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಅದೇ ಅವುಗಳಿಗೂ ಕೂಡ ಒಂದು ಆಗಾಗ ನೀರು ಚಿಮಿಸ್ತಾ ಇರ್ಬೋದು. ಇನ್ನು ನಾವು ಒಂದು ಸ್ವಲ್ಪ ಕಮರ್ಷಿಯಲ್ ಥಿಂಕ್ ಮಾಡುವವರು ಫ್ಯಾನ್ ಅಳವಡಿಸ್ಬೋದು. ಫ್ಯಾನ್ ಖಂಡಿತ ತುಂಬ ಉಪಯೋಗ ಇದೆ. ಫ್ಯಾನಿಂದ ನಿಮಗೆ ಒಂದು ವಾತಾವರಣ ವ್ಯವಸ್ಥೆಯನ್ನು ಅದು ಕೂಲ್ ಮಾಡ್ತದೆ, ಮತ್ತು ನೊಣ ಸೊಳ್ಳೆಯ ಸಂಖ್ಯೆಯನ್ನು ಕಡಿಮೆ ಮಾಡ್ತದೆ. ಸೊ ಇದರಿಂದ ನಿಮಗೆ ವೆಂಟಿಲೇಷನ್ ಒಳ್ಳೆಯ ಇರುವ ಶೆಡ್ಗಳಲ್ಲಿ ನಾವು ಫ್ಯಾನ್ ಅಳವಡಿಸುವುದರಿಂದ ಖಂಡಿತ ಉಪಯೋಗ ಇದೆ. ಇನ್ನು ಕೆಲವರು ಕಮರ್ಷಿಯಲ್ನವರು ಫಾಗರ್ ಯೂಸ್ ಮಾಡಿದ್ದಾರೆ, ಫಾಗರ್ ಪ್ಲಸ್ ಫ್ಯಾನ್ ಯೂಸ್ ಮಾಡಿದ್ದಾರೆ. ಅದು ಫಾಗರ್ ಆ್ಯಂಡ್ ಫ್ಯಾನ್ ಎರಡು ಯೂಸ್ ಮಾಡಿದರೆ ಕೋಳಿಗಳಿಗಾಗ್ಬೋದು, ಜಾನುವಾರುಗಳಿಗಾಗ್ಬೋದು ತುಂಬ ಉತ್ತಮ. ಆಮೇಲೆ ಇನ್ನು ದನದ ದೊಡ್ಡಿಯೇ ಅಥವಾ ಕೋಳಿಯ ಶೆಡ್ ಮೇಲೆ ನಾವು ಈಗ ತೆಂಗಿನ ಗರಿ ಅಥವಾ ಅಡಿಕೆಯ ಸೋಗೆ ನಮಗೆ ಹತ್ತಿರದಲ್ಲಿ ಸಿಗ್ತದೆ, ಅದನ್ನು ಅಳವಡಿಸಿ ಅದರ ಮೇಲೆ ಸ್ಪ್ರಿಂಕ್ಲರ್ ಹಾಕಿದಾಗ ಖಂಡಿತ ಒಂದು 3-4 ಡಿಗ್ರಿಯಷ್ಟು ಟೆಂಪರೇಚರ್ ಡೌನ್ ಆಗುತ್ತೆ. ಹೌದು, ತಂಪು ಖಂಡಿತ ಬರ್ತದೆ. ಈಗ ನಮ್ಮಲ್ಲಿ ಒಂದು 38-39 ತನಕ ಹೋಗುತ್ತೆ ಬೇಸಿಗೆಯಲ್ಲಿ, ಒಂದು ಅದು 35ಕ್ಕೆ 4 ಡಿಗ್ರಿ ಇಳಿದು ಬಿಡುತ್ತೆ. ಆಗ ಅವಳಿ ತುಂಬ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಸೊ ಈ ಥರದ ವ್ಯವಸ್ಥೆಗಳನ್ನು ನಾವು ಮಾಡಿದರೆ. ಇನ್ನು ಕೆಲವರು ಗೋಣಿ ಚೀಲವನ್ನು ಒದ್ದೆ ಮಾಡಿ ಶೆಡ್ಡಿನ ಸುತ್ತ ಕಟ್ತಾರೆ, ಆಗಲೂ ಕೂಡ ಆ ನೀರಿನ ಆರ್ದ್ರತೆಗೆ ಒಂದು ಟೆಂಪರೇಚರ್ ಡೌನ್ ಆಗುತ್ತೆ, ತುಂಬ ಹೊತ್ತದು ಕಾಯ್ಬೋದು. ಸೊ ಅದು ಕೂಡ ನಮಗೆ ಬೇಸಿಗೆಯಲ್ಲಿ ಉಪಯೋಗ ಆಗುತ್ತೆ. ಈ ಥರ ಒಂದು 4-5 ಬದಲಾವಣೆಗಳನ್ನು ನಾವು ಬೇಸಿಗೆಯಲ್ಲಿ ಮ್ಯಾನೇಜ್ಮೆಂಟಲ್ಲಿ ಮಾಡಿದರೆ ಖಂಡಿತವಾಗಿ ಅವುಗಳ ಉತ್ಪಾದನೆಯನ್ನು ನಾವು ಜಾಸ್ತಿ ತೆಗೆಬಹುದು ಎಂದು ನನ್ನ ಅನಿಸಿಕೆ. ಅಂದರೆ ಸಣ್ಣ ಸಣ್ಣ ಬದಲಾವಣೆಗಳು ಸಹ ಬಹಳಷ್ಟು ಇಫೆಕ್ಟ್ ಕೊಡ್ತವೆ. ಖಂಡಿತ ಕೊಡುತ್ತೆ. ಒಂದು 5-15% ತನಕ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಕೊಡ್ತದೆ. ಸೊ ಅದು ಖಂಡಿತ ನಮಗೆ ನಮ್ಮ ಲಾಭಾಂಶಕ್ಕೂ ಬರುತ್ತೆ, ಈವನ್ ಅವುಗಳ ಆರೋಗ್ಯವೂ ಕೂಡ ವೃದ್ಧಿ ಆಗುತ್ತೆ. ಸಂತೋಷ ಸರ್. ಸರ್, ಇವಾಗ ಆಹಾರ ಮತ್ತು ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಅನುಸರಿಸ್ಬೋದು, ಇದನ್ನು ಯಾವ ರೀತಿ ಕಾಪಾಡಿಕೊಳ್ಬಹುದು? ಅಲ್ಲ, ಅದರಲ್ಲಿ ಈಗ ನಾನು ಒಂದು ನಿಮ್ಗೆ ಈಗಾಗಲೇ ಹೇಳಿದೆ, ನೀರನ್ನು ನಾವು ಒಮ್ಮೆಲೆ ಕೊಡೋದಕ್ಕಿಂತ ಡಿವೈಡ್ ಮಾಡಿ ಕೊಡುವಂಥದ್ದು ಒಳ್ಳೆಯದು. ಆದಷ್ಟು ಕೂಲ್ ನೀರು ಕೊಡುವಂಥದ್ದು ಒಳ್ಳೆಯದು. ಫೀಡು ಕೂಡ ನೋಡಿ, ಈಗ ದನಗಳಿಗೆ ಯೂಶ್ವಲಿ ಒಣಗಿದ ಹುಲ್ಲು ನಾವು ಈ ಟೈಮಲ್ಲಿ ಜಾಸ್ತಿ ತಿನ್ನಲಿಕ್ಕಾಗಲ್ಲ. ಸೊ ಹಸಿರು ಹುಲ್ಲನ್ನು ನಾವು ಬೇಸಿಗೆಯಲ್ಲಿ ಈಗ ಅಟ್ಲೀಸ್ಟ್ ಕನಿಷ್ಠ ಪ್ರಮಾಣದಲ್ಲಿ ಅಂದರೆ ಒಂದು 20 kg ಆದರೂ ಪ್ರತಿದಿನ ಪ್ರತಿ ಜಾನುವಾರಿಗೆ ಕೊಟ್ಟರೆ ಆಗಲೂ ಕೂಡ ನಿಮ್ಗೆ ಅದು ನಮಗೆ ಬೇಸಿಗೆಯ ನಿರ್ವಹಣೆಯಲ್ಲೂ ಉತ್ತಮ ಆಗುತ್ತೆ. ಇವನ್ ಉತ್ಪಾದನೆ ಕೂಡ ಅದು ನಮ್ಗೆ ಹೆಚ್ಚಿನ ಒಂದು ಹೆಲ್ಪ್ ಮಾಡ್ತದೆ, ಖಂಡಿತವಾಗಿ ಮಾಡುತ್ತೆ. ಯೂಶ್ವಲಿ ಹಸಿರು ಹುಲ್ಲು ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟವೇ, ಆದರೂ ಕೂಡ ಯಾರು ಒಂದು ನಾವು ಉದ್ಯಮವಾಗಿ ಒಂದು ಜಾನುವಾರು ಸಾಕಣೆಯನ್ನು ನಡೆಸ್ತಾರೆ ಅವರು ಅಟ್ಲೀಸ್ಟ್
ಪ್ರತಿ 5-6 ದನಕ್ಕಾದರೂ 1 ಎಕರೆ ಹುಲ್ಲನ್ನು ಬೆಳೆಸುವ ವ್ಯವಸ್ಥೆ ಮಾಡಿಕೊಳ್ಬೇಕು. ಆಗ ಪ್ರತಿನಿತ್ಯ ಅವರಿಗೆ ಸಾಧಾರಣ ಒಂದು 20-40 kg ತನಕ ಹುಲ್ಲು ಪ್ರತಿ ಜಾನುವಾರಿಗೆ ಸಿಗ್ತದೆ. ಅದನ್ನು ನಾವು ಚಾಫ್ ಮಾಡಿ ಅಂದರೆ ಕಟ್ ಮಾಡಿ ಕೊಟ್ಟರೆ ಆಗ ಪಚನ ಕ್ರಿಯೆ ಉತ್ತಮ ಆಗ್ತದೆ, ಸುಲಭ ಆಗ್ತದೆ. ಅಂಥ ವ್ಯವಸ್ಥೆಯನ್ನು ದಿನಕ್ಕೊಂದು 4-5 ಬಾರಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದರೆ ನಮ್ಮ ಹುಲ್ಲು ಜೀರ್ಣ ಆಗ್ತದೆ. ಅದರೊಟ್ಟಿಗೆ ನಾವು ಹಿಂಡಿ ಹಾಕ್ತೇವೆ, ಹಿಂಡಿಯೂ ಕೂಡ ಜೀರ್ಣ ಆಗಲಿಕ್ಕೆ ಅದು ತುಂಬ ಉಪಯೋಗ ಆಗ್ತದೆ. ಆಮೇಲೆ ಇನ್ನೊಂದು ಇದೇನೆಂದರೆ, ಯೂಶ್ವಲಿ ಬೇಸಿಗೆಯಲ್ಲಿ ನಾವೊಂದು ಲವಣ ಮಿಶ್ರಣವನ್ನು ಟಾಪಪ್ ಅಂದರೆ ಫುಡ್ ಒಟ್ಟಿಗೆ ಆಗಿರ್ಬೋದು, ನೀರೊಟ್ಟಿಗೆ ಸ್ವಲ್ಪ ಕಷ್ಟವೇ, ನೀರನ್ನು ಅದು ಕುಡಿಯುವುದಿಲ್ಲ. ಫುಡ್ ಒಟ್ಟಿಗೆ ಕನಿಷ್ಠ ಪಕ್ಷ 20 ಗ್ರಾಮಿಂದ 100 ಗ್ರಾಮ್ ತನಕ ಅವುಗಳ ಉತ್ಪಾದನಾ ಸಾಮರ್ಥ್ಯಕ್ಕೆ ಹೊಂದಿಕೊಂಡು ಅಪ್ ಟು 100 ಗ್ರಾಮ್ ತನಕ ಎಡಿಷನಲ್ ಲವಣ ಮಿಶ್ರಣ ಕೊಡುವುದರಿಂದ ಕೂಡ ಆರೋಗ್ಯ ಉತ್ತಮ ಆಗುತ್ತೆ. ನಮಗೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಏನು ಸಮ್ಮರ್ ಮ್ಯಾಸ್ಟೈಟಿಸ್ ಅಂತ ನಾನು ಹೇಳಿದೆ, ಖಂಡಿತವಾಗಿ ಲವಣ ಮಿಶ್ರಣವನ್ನು ರೆಗ್ಯುಲರ್ ಆಗಿ ಕೊಡುವ ಯಾವ ರೈತರ ದನಗಳಿಗೂ ಕೂಡ ಕೆಚ್ಚಲು ಬಾವಿನ ಸಮಸ್ಯೆ ತುಂಬ ಕಡಿಮೆ ಆಗ್ತದೆ. ಇದು ನಾವು ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹಾಗೂ ನಮ್ಮ ಇತರ ಪಶುವೈದ್ಯರುಗಳಿಂದ ಒಂದು ಕೇಳ್ಕೊಂಡಿರೋ ನಾಲೆಜ್. ಲವಣ ಮಿಶ್ರಣ ಎಲ್ಲಿ ಕೊಡ್ತಾರೆ ಅಲ್ಲಿ ಆರೋಗ್ಯ, ಕೆಚ್ಚಲು ಬಾವಿನ ಸಮಸ್ಯೆ ಕಡಿಮೆ, ಇನ್ನೊಂದು ಗರ್ಭ ಕಟ್ಟುವುದು ಉತ್ತಮ ಆಗ್ತದೆ. ಖಂಡಿತವಾಗಿ ಅದೆರಡನ್ನ ರೈತರು ಬೇಸಿಗೆ ಅವಧಿಯಲ್ಲಿ ಮಾಡ್ಕೊಳ್ಬಹುದು. ಈಗ ರೋಗ ಹರಡುವಿಕೆ ವಿಚಾರಕ್ಕೆ ಬಂದ್ರೆ ಯಾವ ರೀತಿ ಅದನ್ನು ತಡೆಗಟ್ಟಬಹುದು? ಅಂದ್ರೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಸ್ವಲ್ಪ ರೋಗಗಳು ಹೆಚ್ಚು ಅಂತಲೇ ಹೇಳ್ಬೋದು. ಇದನ್ನು ಯಾವ ರೀತಿ ತಡೆಗಟ್ಟಬಹುದು? ಈಗಾಗಲೇ ನಾನು ಹೇಳಿದಾಗೆ ಬೇಸಿಗೆಯಲ್ಲಿ ಏನಾಗುತ್ತೆ, ಒಂದು ಅವುಗಳ ಆಹಾರ ಏನು ಸಿಗ್ತದೆ. ಈಗ ನಾವು ಆಹಾರ ಅಂದ ತಕ್ಷಣ ನಾವು ಇನ್ ಜನರಲ್ ಆಹಾರ ತಗೊಳ್ತೇವೆ. ಯೂಶ್ವಲಿ ನಮಗೆ ಪಶುವೈದ್ಯರಿಗೆ ಅದು ಕಾರ್ಬೋಹೈಡ್ರೇಟ್, ಪ್ರೋಟೀನು, ಫ್ಯಾಟು ಅಥವಾ ಲವಣ ಮಿಶ್ರಣ, ವಾಟರ್, ಈ ಥರದ ಎಲ್ಲ ಆಹಾರದ ಡಿವಿಷನ್ಗಳೇನು ಹೇಳ್ತೇವೆ ಅದು ಕಡಿಮೆ ಪ್ರಮಾಣದಲ್ಲಿ ಸಿಗುವುದರಿಂದ ಯೂಶ್ವಲಿ ಬೇಸಿಗೆ ಆದಾಗ ದನಗಳು ಬಡಕಲಾಗ್ತವೆ. ಸೊ ಅಂಥ ಸಂದರ್ಭದಲ್ಲಿ ಹಾಲು ಕೊಡ್ತಾ ಇರೋ ದನಗಳಾದರೆ ಇನ್ನೂ ಅವುಗಳಿಗೆ ಸ್ಟ್ರೆಸ್ ಜಾಸ್ತಿ ಇರ್ತದೆ. ಸೊ ಅಂಥ ಜಾನುವಾರುಗಳಿಗೆ ನಾನು ಈಗಾಗಲೇ ಹೇಳಿದಾಗೆ ಉತ್ತಮ ಆಹಾರವನ್ನು ಡಿವೈಡೆಡ್ ಮಾಡಿ ಅವುಗಳಿಗೆ ಪ್ರಮಾಣ ಎಷ್ಟು ತಿನ್ನಬೇಕು ಅಷ್ಟು ಪ್ರಮಾಣ ತಿನ್ನುವಂತೆ ನಾವು ನೋಡ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ಇನ್ನು ನಾನು ಆಗಲೇ ಹೇಳಿದಾಗೆ ಅದು ಕಡಿಮೆ ಆದ ತಕ್ಷಣ, ಪ್ರೋಟೀನ್ ಕಡಿಮೆ ಆದ ತಕ್ಷಣ, ಪ್ಲಸ್ ಈ ಹೀಟ್ ಸ್ಟ್ರೆಸ್ ಜಾಸ್ತಿ ಆದಾಗ ಏನು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸ್ಟೀರಾಯ್ಡ್ ಲೆವೆಲ್ ಜಾಸ್ತಿ ಆಗ್ತದೆ, ಆಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಸೊ ಇದು ಎರಡು, ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದು ಸ್ಟ್ರೆಸ್ಸಿಂದ, ಇನ್ನೊಂದು ಆಹಾರ ಮೂಲಗಳಿಂದ ಪ್ರೋಟೀನ್ ಕಡಿಮೆ ಆದಾಗ, ಇದು ಎರಡು ಆದ್ದರಿಂದ ಒಟ್ಟಾರೆಯಾಗಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಮಗೆ ರೋಗ ಬರುವ ಸಾಧ್ಯತೆ ಜಾಸ್ತಿ. ಅದಕ್ಕೆ ಬೇಸಿಗೆ ಬರುವ ಮೊದಲೇ ಏನು ರೋಗಗಳಿಗೆ ನಾವು ಲಸಿಕೆಯನ್ನು ಹಾಕಿಸ್ಬೇಕು. ಕಾಲುಬಾಯಿ ಜ್ವರ ರೋಗ ಇರ್ಬೋದು, ಅಥವಾ ಕುರಿ ಮೇಕೆಗಳಿಗೆ ET ಮತ್ತು PPR ರೋಗಗಳ ಲಸಿಕೆ ಇರ್ಬೋದು, ಅಥವಾ ಕೋಳಿಗಳಿಗೆ ಬೇಕಾಗುವಂಥ ರಾಣಿಕೆಟ್ ಡಿಸೀಸ್, ಇದು ವೆರಿ ಕಾಮನ್ ಇನ್ ಸಮ್ಮರ್. ಸೊ ರಾಣಿಕೆಟ್ ಡಿಸೀಸ್ ಅನ್ನೋದು, ಅದಕ್ಕೆ ನಾವು ಕನ್ನಡದಲ್ಲಿ ಕೊಕ್ಕರೆ ರೋಗ ಅಂತೇವೆ. ಇದಕ್ಕೆ ಬೇಕಾಗುವ ಲಸಿಕೆಗಳನ್ನು ನಾವು ನಮ್ಮ ಬ್ರಾಯ್ಲರ್ ಕೋಳಿ ಇರ್ಬೋದು, ಊರಿನ ಕೋಳಿ ಇರ್ಬೋದು, ಸ್ವರ್ಣದಾರ ಅಥವಾ ಈ ಬೇರೆ ನಾವು ಚಬ್ರೋ, ಕಾಯಿಲ್ಸ್ಗಳಿರ್ಬೋದು, ಈ ಎಲ್ಲ ಹಕ್ಕಿ ಪಕ್ಷಿಗಳಿಗೂ ಕೂಡ ನಾವು ಬೇಸಿಗೆ ಮೊದಲು ಲಸಿಕೆಗಳನ್ನು ನೀಡಬೇಕು. ಆಗ ಸಾಂಕ್ರಾಮಿಕ ರೋಗಗಳು ಹಬ್ಬುವುದನ್ನು ನಾವು ತಡೆಯಲಿಕ್ಕೆ ಸಾಧ್ಯ ಉಂಟು. ಅದರೊಟ್ಟಿಗೆ ಉತ್ತಮ ಗುಣಮಟ್ಟದ ನೀರು, ಅದು ಅವೈಲೇಬಲ್ ಕೂಡ ಪ್ರಾಣಿಗಳಿಗೆ ಕಷ್ಟ. ಸೊ ಆ ಉತ್ತಮ ಗುಣಮಟ್ಟದ ನೀರು ಕೊಟ್ಟಾಗ ಕೂಡ ನಾವು ಆರೋಗ್ಯವನ್ನು ಕಾಪಾಡಲಿಕ್ಕಾಗುತ್ತೆ. ನೀರಿನ ಕ್ವಾಲಿಟಿ ಡೌನ್ ಆದಾಗಲೂ ಕೂಡ ನಾವು ಬೇಗ ನಮಗೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟದ್ದು, ಅಂದರೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ರೋಗಗಳು ಬೇಗ ಬರ್ತವೆ. ಸೊ ಆದ್ದರಿಂದ ಅದನ್ನು ನಾವು ಆದಷ್ಟು ಶುದ್ಧ ನೀರನ್ನು ಕೊಡಬೇಕು, ಲಸಿಕೆಯನ್ನು ಕೊಡಬೇಕು. ಇನ್ನೊಂದು, ಜಾನುವಾರುಗಳಿಗೆ ಹುಳಕ್ಕೆ ಔಷಧಿಯನ್ನು ಕೂಡ ನಾವು ಬೇಸಿಗೆಯ ಮೊದಲು ಕೊಡ್ಬೋದು. ಯಾಕಂದರೆ ಈಗ ನಾವು ಕೊಡುವ ಆಹಾರ ಪ್ರಮಾಣವೇ ಕಡಿಮೆ ಆಗ್ತದೆ, ಅದಕ್ಕೆ ಕೊಟ್ಟದ್ದು ಕೂಡ ಒಂದಿಷ್ಟು ಹುಳಗಳಿಗೆ ಹೋಗ್ತದೆ. ಸೊ ಬೇಸಿಗೆ ಮೊದಲು ನಾವು ಹುಳುಗಳಿಗೆ ಕೊಟ್ಟಾಗ ಖಂಡಿತವಾಗಿ ಪೋಷಕಾಂಶಗಳು ಜಾಸ್ತಿಗೆ ಜಾನುವಾರುಗಳಿಗೆ ಸಿಗುವ ಹಾಗೆ ನೋಡಲಿಕ್ಕೆ ಸಾಧ್ಯ ಉಂಟು. ಸೊ ಇನ್ನೊಂದು, ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಕಾಡುವಂಥದ್ದು ಟಿಕ್ಸ್, ಅಥವಾ ನಾವು ತುಳುವಲ್ಲಿ ನುಂಗ ಅಂತ ಹೇಳ್ತೇವೆ. ಸೊ ಇದು ಕಾಮನ್ ಆಗಿ ಯೂಶ್ವಲಿ ಹೊರಗಡೆ ಹೋಗೋ ಜಾನುವಾರುಗಳಿಗೆ ಹುಲ್ಲು ಅಥವಾ ನಮ್ಮಲ್ಲಿ ಏನು ನಾವು ಅಕ್ಕಪಕ್ಕದಲ್ಲಿ ಪೊದೆಗಳಿದೆ ಅದರಿಂದ ಮರಿಗಳಿಂದ ಬರ್ತದೆ. ಅವುಗಳ ಸಂಖ್ಯೆ ಕೂಡ ಜಾಸ್ತಿ ಇರ್ತದೆ. ಆಗ ಕೂಡ ಅವುಗಳು ರಕ್ತವನ್ನು ಹೀರ್ತವೆ ಒಂದು. ಇನ್ನೊಂದು, ಅವುಗಳು ಹೀರುವಾಗ ಕೆಲವೊಂದು ಕೆಮಿಕಲ್ಸನ್ನು ದೇಹಗಳಿಗೆ ಬಿಡ್ತದೆ. ಅದು ಕೂಡ ಜಾನುವಾರುಗಳಿಗೆ ಇರಿಟೇಷನ್ ಆಗುತ್ತೆ. ಆಗಲೂ ಕೂಡ ಅವುಗಳ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಅವುಗಳು ಬಾರದಿದ್ದವು ಕೂಡ ನಾವು ಆ ಸಂದರ್ಭದಲ್ಲಿ ಅಕ್ಯಾರಿಸೈಡ್ಸ್ ಅಂತ ಕೆಲವು ಔಷಧಿಗಳಿಂದ ನಾವು ಆ ಟಿಕ್ಸ್ ನಿರ್ಮೂಲನ ಮಾಡಿದರೆ, ಈವನ್ ಅವುಗಳ ದೇಹದಿಂದ ಮಾತ್ರ ತೆಗೆದರಾಗುವುದಿಲ್ಲ, ಅವುಗಳ ಮರಿಗಳು ಯೂಶ್ವಲಿ ದನದ ದೊಡ್ಡಿಯ ಸೈಡು ಏನು ನಮ್ಮಲ್ಲಿ ಸಂದುಗಳಿರ್ತವೆ ಅದರಲ್ಲಿರ್ತದೆ, ಅವುಗಳಿಗೂ ಕೂಡ ಅದನ್ನು ಸ್ಪ್ರೇ ಮಾಡಿ ನಾವು ತೆಗೆದರೆ ಖಂಡಿತವಾಗಿಯೂ ಆ 4-5 ತಿಂಗಳು
ಈ ಏನು ಟಿಕ್ಸ್ ಅಥವಾ ನುಂಗಿಂದ ಬರುವಂಥ ಸ್ಟ್ರೆಸ್ಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಅದು ವಿಷಯ ಸಣ್ಣದಿರ್ಬೋದು, ಆದರೆ ತುಂಬ ಎಫೆಕ್ಟ್ ದೊಡ್ಡದು, ಖಂಡಿತವಾಗಿ ಅದು ಉಪಯೋಗ ಆಗುತ್ತೆ. ಸೊ ಆಗ ಇವನ್ನು ನುಂಗ್ ಅಥವಾ ನಾವು ಟಿಕ್ಸಿಂದ ಕೆಲವೊಂದು ರೋಗಗಳು ಹಬ್ತದೆ. ಎಕ್ಸಾಂಪಲ್ ಬೆಬಿಸಿ ಇರ್ಬೋದು, ಥೈಲೇರಿಯಾ ಅಂತ ಒಂದು ರೋಗ ಇದೆ, ಅನಾಪ್ಲಾಸ್ಮಾ ಅಂತಿದೆ. ಈ ರೋಗ ತಡೆಗಟ್ಟುವುದು ಕಡಿಮೆ ಮಾಡ್ಬೋದು, ಅದರೊಟ್ಟಿಗೆ ಜಾನುವಾರುಗಳಿಗಾಗುವ ಒಂದು ಸ್ಟ್ರೆಸ್ಸನ್ನು ಕೂಡ ನಾವು ಅದರಿಂದ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ ಜನರಲ್ ಡಿಹೈಡ್ರೇಷನ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ವೆರಿ ಕಾಮನ್ ಬೇಸಿಗೆಯಲ್ಲಿ, ಅದು ಮನುಷ್ಯರಿಗಾಗುತ್ತೆ, ಪ್ರಾಣಿಗಳಿಗೂ ಆಗುತ್ತೆ. ಸೊ ಅದಕ್ಕೆ ನಾವು ಉತ್ತಮವಾದ ನೀರನ್ನು 24 hours ಕೊಡೋದ್ರಿಂದ ಡಿಹೈಡ್ರೇಷನ್ ಕಡಿಮೆ ಮಾಡಲಿಕ್ಕಾಗುತ್ತೆ. ಮತ್ತು ಫೋರ್ಸಿಬಲಿ ನಾವು ಜಾನುವಾರುಗಳನ್ನು ಬಿಸಿಲಲ್ಲಿ ಕಟ್ಟಬಾರದು. ಸೊ ಅದು ಕೂಡ ಒಂದು ಕಾಷನ್. ಸೊ ಆಗ ಆ ಟೈಮಲ್ಲಿ ಬಿಟ್ಟು ನಾವು ಮಾಡಿದರೆ ಆಗುತ್ತೆ. ಈಗ ಸಣ್ಣ ಒಂದು ಎಕ್ಸಾಂಪಲ್ ಅಂದರೆ ಕೋಳಿಗಳಿಗೆ ಯೂಶ್ವಲಿ ಅರ್ಲಿ ಮಾರ್ನಿಂಗ್ ಹೆಚ್ಚಾಗಿ ನಾವು ಒಂದು ನಮ್ಮ ಅವಧಿಯಲ್ಲಿ ಒಂದು 25-26 ವರ್ಷದ ಅನುಭವದಲ್ಲಿ ಹೇಳೋದಾದರೆ, ಕೋಳಿ ಸಾಕಾಣಿಕೆದಾರರು ಈ ವೈಜ್ಞಾನಿಕ ಸತ್ಯಗಳನ್ನು ಜಾಸ್ತಿ ಅಳವಡಿಸ್ಕೊಂಡಿದ್ದಾರೆ. ಯಾಕಂದರೆ ಕೋಳಿ ಬ್ರಾಯ್ಲರ್ನವರು ಖಾಲಿ ನಿಮಗೆ 35 ದಿನದಲ್ಲಿ ಅವರಿಗೆ ಟಾರ್ಗೆಟ್ 2 kg ತೊಗೊಳ್ಬೇಕಂತಿರ್ತದೆ. ಆಗ ಅವರು ವೈಜ್ಞಾನಿಕತೆಯನ್ನು ಅಳವಡಿಸ್ಕೊಂಡಿಲ್ಲ ಅಂದರೆ ಅವರಿಗೆ 35 ದಿನದ ಒಳಗಡೆ ಬರೋದಿಲ್ಲ. ಸೊ ಅದರಲ್ಲಿ ಈಗ ಅವರು ಆಹಾರವನ್ನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಾಕ್ತಾರೆ. ಸಂಜೆ ರಾತ್ರಿ 10 ಗಂಟೆ 12 ಗಂಟೆ ತನಕ ಶೆಡ್ಗಳಲ್ಲಿ ಲೈಟ್ ಹಾಕಿ ಅವುಗಳು ತಿನ್ನುವಂತೆ ಪ್ರೇರೇಪಿಸ್ತಾರೆ. ಯಾಕಂದರೆ ಅವರಿಗೆ ಒಂದು ಟಾರ್ಗೆಟ್ ಇರ್ತದೆ, ಪ್ರತಿನಿತ್ಯ ಅದು 150ರಿಂದ 160 ಗ್ರಾಮ್ ಫೀಡ್ ತಿನ್ನಬೇಕು ದೊಡ್ಡ ಕೋಳಿಗಳಂತ. ಆ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಅವರು ರಾತ್ರಿ ತಿನ್ನಿಸ್ತಾರೆ. ಸೊ ಅಂಥವನ್ನು ಒಂದು ವೇಳೆ ಹಗಲಿ ತಿನ್ನಿಸಿದರೆ ಕೋಳಿಗಳು ಸಾಯ್ತವೆ. ಸೊ ಅದಕ್ಕೆ ಅವರಿಗೊಂದು ಕಾಷನ್ ಇರ್ತದೆ, ಏನಂದರೆ ಮಧ್ಯಾಹ್ನ ಸಾಧಾರಣ 11-11:30ಯಿಂದ 5 ಗಂಟೆ ತನಕ ಕೋಳಿ ಮನೆಗೆ ಹೋಗಬೇಡಿ, ಕೋಳಿ ಫೀಡ್ ತಿನ್ನಿಸ್ಬೇಡಿ, ಆಗಾಗ ಹೋಗಿ ನೋಡಿದರೆ ಮಾತ್ರ ಸಾಕು ನೀವು ಅಂತ ಹೇಳ್ತಾರೆ. ಸೊ ಅದನ್ನು ಅವರು ಅಳವಡಿಸ್ತಾರೆ. ಆದಾಗ್ಯೂ ಕೂಡ ಕೆಲವು ಟೈಮ್ ಎಸ್ಪೆಷಲಿ ಏಪ್ರಿಲಲ್ಲಿ ತುಂಬ ಮೋಡ ಕವಿದ ವಾತಾವರಣ ಇದ್ದು ಮಳೆ ಬರುವ ಲಕ್ಷಣ ಇದ್ದಾಗ ತುಂಬ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಅಪ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಕೋಳಿಗಳು ಮಾಸ್ ಡೆತ್ ಆಗ್ತದೆ. ಬ್ರಾಯ್ಲರ್ ಇಂಡಸ್ಟ್ರಿಯಲ್ಲಿ ಅದು ಕಾಮನ್ ಆಗಿ ಇರ್ತದೆ. ಖಂಡಿತ ದೊಡ್ಡ ಹೊರತೆ. ಕೆಲವು ಫಾರ್ಮರ್ಸು ಖಾಲಿ ಒಂದು ಹೀಟ್ ಸ್ಟ್ರೋಕ್ ಆಗಿ ಮುಂದೆ ಫಾರ್ಮೆ ಮುಚ್ಚಿದವರಿದ್ದಾರೆ. ಯಾಕಂದರೆ ಅದು ಅಷ್ಟು ಸಾವಿರಾರು ಕೋಳಿ ಸಾಯ್ತದೆ, ಆಗ ಅವನಿಗೆ ನಷ್ಟ ಅನುಭವಿಸ್ತಾನೆ. ಸೊ ನೆಕ್ಸ್ಟ್ ಮರಿ ಹಾಕ್ಲಿಕ್ಕೆ ಅವನ ಹತ್ರ ಬಂಡವಾಳ ಇರುವುದಿಲ್ಲ. ಈ ಥರ ಆಗಿ ಕೋಳಿ ಫಾರ್ಮು ಮುಚ್ಚುವ ಸಾಧ್ಯತೆ ಇರ್ತದೆ. ಸೊ ಇದಿಷ್ಟು ನೀವು ಕಾಷನ್ ತಗೊಂಡು ಆಗಾಗ ಕೋಳಿ ಮನೆಗೆ ಹೋಗೋದು, ನೀರನ್ನು ಕೋಳಿಗಳ ಮೇಲೆ ಕೊನೆಯ ಒಂದು ಅಸ್ತ್ರವಾಗಿ ಕೋಳಿಗಳ ಮೇಲೆ ಕೂಡ ನಾವು ಹನಿಗಳು ಬರುವಂತೆ ಅದನ್ನು ಸ್ಪ್ರಿಂಕಲ್ ಮಾಡಲಿಕ್ಕಾಗುತ್ತೆ. ಸೊ ಫ್ಯಾನ್ ಅಳವಡಿಕೆ ಮಾಡುವಂಥದ್ದು, ಆ ಥರದ ಆಗಾಗ ಅವುಗಳನ್ನು ಎಬ್ಬಿಸ್ತಾ ಇರುವಂಥದ್ದು, ಇದು ಮಾಡಿದರೆ ಅವುಗಳಲ್ಲಾಗುವ ಈ ಹೀಟ್ ಸ್ಟ್ರೋಕ್ ಏನು ಹೇಳ್ತೇವೆ ಅದು ಕಡಿಮೆ ಆಗುತ್ತೆ. ಸೊ ಕೋಳಿ ಉದ್ಯಮದವರಿಗೂ ಕೂಡ ಅದು ಖಂಡಿತವಾಗಿ ಅವರ ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಅವರಿಗೆ ಒಂದಿಷ್ಟು, ಯಾಕಂದರೆ ಕೋಳಿಯ ರೇಟು ಯೂಶ್ವಲಿ ಅಪ್ ಆಗೋದು ಸಾಧಾರಣ ಏಪ್ರಿಲ್ ಮೇ ಜೂನಲ್ಲಿ ಇರ್ತದೆ, ಆ ಬೇಸಿಗೆಯಲ್ಲಿ. ಆ ಸಂದರ್ಭದಲ್ಲಿ ಅವರು ಒಂದು ಬ್ಯಾಚ್ 2 ಬ್ಯಾಚ್ನಲ್ಲಿ ಏನಾದರೆ ಸ್ವಲ್ಪ ಹಣ ಮಾಡಿದರೆ ಕಂಟಿನ್ಯೂ ಮಾಡಲಿಕ್ಕಾಗತ್ತೆ, ಇಲ್ಲಾಂದರೆ ಅವರಿಗೆ ನಷ್ಟ ಅನುಭವಿಸ್ತಾರೆ. ಸೊ ಖಂಡಿತವಾಗಿ ಈ ಹಿಂದೆ ನಾವು ಹೇಳಿದ ಒಂದು ಸಣ್ಣ ಸಣ್ಣ ಪಾಯಿಂಟ್ಗಳನ್ನು ದನ ಸಾಕಾಣಿಕೆಯರಿರ್ಬೋದು, ಹಂದಿ ಸಾಕಾಣಿಕೆಯರಿರ್ಬೋದು, ಅಥವಾ ಕೋಳಿ ಸಾಕಾಣಿಕೆಯವರು ಅದನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗಿ ಅವರಿಗೆ ಬೇಸಿಗೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ಬೋದು ಮತ್ತು ಲಾಭ ಪಡಿಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಸಾಮಾನ್ಯವಾಗಿ ನಮ್ಮ ಊರ ಕಡೆ ಎಲ್ಲ ಜಾನುವಾರುಗಳಿಗೆ ತಿಂಡಿಯ ನಂತರ ನೀರು ಕೊಡ್ತಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲ, ಅದು ಯೂಶ್ವಲಿ ವೈಜ್ಞಾನಿಕತೆ ಏನಂತ ಹೇಳಿದರೆ, ಜಾನುವಾರುಗಳಲ್ಲಿ ಈ ಜೀರ್ಣಾಂಗ ವ್ಯವಸ್ಥೆ ನಮ್ಮ ಹಾಗೆ ಅಲ್ಲ. ನಮ್ಮದು ಎನ್ಸೈಮ್ಯಾಟಿಕ್ ಡೈಜೆಷನ್ ಅಂತ ಹೇಳ್ತೇವೆ ನಾವು, ಕಿಣ್ವ ಡೈಜೆಷನ್ ಮಾಡ್ತದೆ. ಬಟ್ ಹಸಿರು ಹುಲ್ಲು ತಿನ್ನುವ ಜಾನುವಾರುಗಳಿಗೆ ಬ್ಯಾಕ್ಟೀರಿಯಲ್ ಡೈಜೆಷನ್, ಅಂದರೆ ಸೂಕ್ಷ್ಮ ಜೀವಿಯ ಡೈಜೆಷನ್. ಸೊ ಸೂಕ್ಷ್ಮ ಜೀವಿಗಳು ಮೊದಲ ಹಂತದಲ್ಲಿ ಫುಡ್ಡನ್ನು ಡೈಜೆಷನ್ ಮಾಡ್ತೇವೆ, ತದನಂತರ ಅದು ದೇಹಕ್ಕೆ ಸೇರ್ತದೆ. ಸೊ ಈ ಸೂಕ್ಷ್ಮ ಜೀವಿಗಳು ಡೈಜೆಷನ್ ಮಾಡೋದ್ರಿಂದ ನೀವು ಯಾವುದೇ ಒಂದು ಫುಡ್ ಕೊಟ್ಟ ತಕ್ಷಣ ನೀವು 2 ಬಕೆಟ್ ನೀರು ಕುಡಿದ್ರೆ ಆ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಅದರ ಮೇಲೆ ಕಡಿಮೆ ಆಗ್ತದೆ. ಯಾಕಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅರ್ಧ ಗಂಟೆಯಲ್ಲಿ ಜಾಸ್ತಿ ಆಗೋದಿಲ್ಲ. ಅವುಗಳ ಸಾಂದ್ರತೆ ಏನಿದೆ, ಎಕ್ಸಾಂಪಲ್ 1 ml ಅಲ್ಲಿ 1,00,000 ಅಣು ಇದ್ದರೆ ನೀವು ನೀರು 2 ಬಕೆಟ್ ಒಮ್ಮೆಲೆ ಕುಡಿದ್ರೆ 1 ml ಅಲ್ಲಿ 50,000ಕ್ಕೆ ಬಂದಿಳಿತದೆ. ಅರ್ಥ ಆಯ್ತಾ? ಈ ಲೆಕ್ಕಾಚಾರ ಭಾರಿ ಸಿಂಪಲ್. ಆಗ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾಗಳ ಎಫೆಕ್ಟ್ ಏನಿದೆ ಆ ಆಹಾರದ ಮೇಲೆ ಅದು ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಅದಕ್ಕೆ ನಾನು ಮೊದಲು ಹೇಳಿದ್ದು, ಆಹಾರ ತಿನ್ನುವಂಥದ್ದು ಅದಕ್ಕೆ ಬೇಕಾದಾಗ ತಿಂತಾ ಇರ್ತದೆ, ಅದು ನಾವು ಕೊಟ್ಟಾಗ. ನೀರು ಮಾತ್ರ ಅವುಗಳಿಗೆ ಇಷ್ಟ ಆದಾಗ ಅವು ಕುಡಿತಾ ಇರಬೇಕು. ನಾವು ಒಮ್ಮೆಲೆ 2 ಬಕೆಟನ್ನು ಕೊಡುವಂಥದ್ದು ವೈಜ್ಞಾನಿಕವಾಗಿ ಅಷ್ಟು ಒಳ್ಳೆಯದಲ್ಲ. ಸೊ ಆಗಾಗ ಕುಡಿತಾ ಇದ್ದರೆ ಆ ಬ್ಯಾಕ್ಟೀರಿಯಲ್ ಕಾನ್ಸಂಟ್ರೇಷನ್ ಏನಿದೆ ಅದು ಒಂದು ಲೆವೆಲಲ್ಲಿ ಕರೆಕ್ಟಾಗಿರ್ತದೆ, ಅದು ಆಹಾರವನ್ನು ಸಂಪೂರ್ಣ ಡೈಜೆಷನ್ ಮಾಡ್ತದೆ. ಬೇಕಾದಾಗ ಕುಡಿಯುವಾಗ ಅದಕ್ಕೆ ನೀರಿರಬೇಕು. ಸೊ ಫುಡ್ ಕೊಟ್ಟ ತಕ್ಷಣ ಒಂದು 2 ಬಕೆಟ್ ನೀರು ಕೊಡುವಂಥದ್ದು ಅಷ್ಟು ವೈಜ್ಞಾನಿಕವಾಗಿ ಕರೆಕ್ಟ್ ಅಲ್ಲ. ಅಂದರೆ ಬಾಯಾರಿಕೆ ಆದಾಗಲೆಲ್ಲ ನೀರು ಕುಡಿಲಿಕ್ಕೆ ವ್ಯವಸ್ಥೆ ನಾವು
ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಈಗ ಆಟೋಮೆಟಿಕ್ ವ್ಯವಸ್ಥೆಗಳು ಬಂದಿದೆ. ಈಗ ನಿಮಗೆ ನಾವು ಮೊನ್ನೆ ಧರ್ಮಸ್ಥಳದಲ್ಲಿ ಯಾವುದೋ ಒಂದು ಫಾರ್ಮಿಗೆ ಹೋಗಿದ್ದು, ಗೋಶಾಲೆಗೆ, ಅಲ್ಲಿಯೂ ಕೂಡ ಅವರು ಅಳವಡಿಸಿದ್ದಾರೆ. ಈ ಒಂದು ವೈಜ್ಞಾನಿಕತೆಯನ್ನು ನಮ್ಮ ಹೆಚ್ಚಿನ ಬ್ರೀಡಿಂಗ್ ಫಾರ್ಮ್ ಇರ್ಬೋದು, ನಮ್ಮ ಸರ್ಕಾರದ್ದು ವ್ಯವಸ್ಥೆಯಲ್ಲಿ ಇರುವ ಬ್ರೀಡಿಂಗ್ ಫಾರ್ಮ್ಗಳಿರ್ಬೋದು, ಅಲ್ಲಿ ಕೂಡ ಮಾಡಿದ್ದಾರೆ. ಅಂದರೆ ಅವುಗಳಿಗೆ ಟಚ್ ಮಾಡಿದ ಕೂಡಲೇ ನೀರು ಬರ್ತದೆ, ಅಥವಾ ಎನಿ ಟೈಮ್ ಒಂದು ಸಣ್ಣ ಪ್ರಮಾಣದಲ್ಲಿ ನೀರು ಸಿಗುವಾಗ ಆಟೋಮೆಟಿಕ್ ವ್ಯವಸ್ಥೆ ಈಗ ಬಂದಿದೆ. ಅದನ್ನು ಖಂಡಿತವಾಗಿ ರೈತರು ಅವರ ಆದಾಯಕ್ಕೆ ಅನುಗುಣವಾಗಿ ಚಿಕ್ಕ ಮಟ್ಟಿಗಾದರೂ ಮಾಡ್ಕೊಳ್ಬೋದು. ಈಗ ಸರ್ ನೀವಂದ್ರಿ 24 ಗಂಟೆ ಸಹ ಯಥೇಚ್ಛವಾಗಿ ನೀರು ಪೂರೈಕೆ ಮಾಡಿದರೆ ಬಹಳಷ್ಟು ಉತ್ತಮ ಅಂತ. ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ಶುಚಿಯಾಗಿ ಇಡಬಹುದು, ಹೇಗೆ ಇದನ್ನು ಶುಚಿತ್ವ ಇಲ್ಲಿ ಕಾಪಾಡಿಕೊಳ್ಬಹುದು? ನೀರು ವ್ಯವಸ್ಥೆ ನೋಡಿ, ಅದರಲ್ಲಿ ಏನಂದ್ರೆ ಈಗ ಕೆಲವರು ಏನು ಬೈಪಣೆ ಅಂತ ಹೇಳ್ತೇವಲ್ಲ, ಅದರಲ್ಲೇನೆ ನೀರು ಕಟ್ಟಿದ್ದಾರೆ. ಆವಾಗ ನೀವು ನೀರು ಓಪನ್ ಆಗಿ ಕಂಟಿನ್ಯೂಸ್ 2-3 ಫೀಟಿನ ಅಗಲದಲ್ಲಿ ನಿಂತಾಗ ಅದಕ್ಕೆ ನೀವು ಫುಡ್ ಹಾಕ್ತೀರಿ. ಅದರಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ ಇರುತ್ತೆ. ಆರ್ಗ್ಯಾನಿಕ್ ಮೆಟೀರಿಯಲ್ ಯೂಶ್ವಲಿ ನೀರಿಗೆ ಸೇರಿದ ತಕ್ಷಣ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗುತ್ತೆ. ಸೊ ಅದನ್ನು ಕ್ಲೀನಿಂಗ್ ಮಾತ್ರ ಕ್ಲೀನ್ ಆಗಿ ಮಾಡಬೇಕು. ಕೆಲವರು ಈ ನಮ್ಮಲ್ಲಿ ಟೈಲ್ಸ್ ಏನು ಅಳವಡಿಸ್ತೇವೆ ನಾವು, ಆ ಟೈಲ್ಸನ್ನೇ ಅವುಗಳ ಬೈಪಣೆಗೆ ಅಳವಡಿಸ್ಕೊಂಡು ಕ್ಲೀನ್ನೆಸ್ ಚಂದ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಈಗ ನಾವು ಪಶುವೈದ್ಯರಾಗಿ ಮನೆ ಮನೆ ಭೇಟಿ ನೋಡುವಾಗ ಗೊತ್ತಾಗ್ತದೆ. ಇವನ್ ನಾವು ಸಜೆಷನ್ ಮಾಡಿದಾಗಲೂ ಕೂಡ ಅದನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಖಂಡಿತ ಆ ವ್ಯವಸ್ಥೆ ಮಾಡಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ನೀರಿನೊಟ್ಟಿಗೆ ಹಿಂಡಿ ಅಥವಾ ಇತರ ಆಹಾರ ಪದಾರ್ಥಗಳು ಬೀಳುವುದಿದ್ರೆ ಅದನ್ನು ಅವ್ರು ಖಂಡಿತವಾಗಿ ಶುಚಿ ಮಾಡುವಾಗ ಕ್ಲೀನಾಗಿ ದಿನಕ್ಕೆ 2 ಬಾರಿ ಆದರೂ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಮಾಡಬೇಕು. ಒಂದು ವೇಳೆ ನೀರಿನ ವ್ಯವಸ್ಥೆ ಕೆಲವರು ಸಪರೇಟ್ ಆಗಿ ಮಾಡಿದ್ದಾರೆ, ಅಂದರೆ ಫುಡ್ ಹಾಕುವ ಜಾಗದಲ್ಲಿ ನೀರು ಹಾಕೋದಿಲ್ಲ, ನೀರಿನ ವ್ಯವಸ್ಥೆಗೆ ಸೈಡ್ ಒಂದು ಸಪರೇಟ್ ಇರ್ತದೆ. ಅದು ವ್ಯವಸ್ಥೆ ಆದರೆ ನೀವು ಈ ಕ್ಲೀನ್ಲಿನೆಸ್ ಡೈಲಿ ಒಂದು ಸಲ ಮಾಡಿದರೆ ಸಾಕು. ಅದು ಖಂಡಿತ ಉತ್ತಮ ಮಾಡಬೇಕು. ಸೊ ಮೇಲೆ ಬೈಪಣೆಯಲ್ಲೇ ನೀರನ್ನು ಮಾಡೋದಾದರೆ ಕನಿಷ್ಠ ದಿನಕ್ಕೆ 2 ಬಾರಿ ಆದರೂ ಕ್ಲೀನ್ ಮಾಡಬೇಕು. ಸರಿ ಸರ್, ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಎಂಬ ವಿಚಾರದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ. ಸರ್, ನಮ್ಮ ರೈತ ಮಿತ್ರರಿಗೆ ಯಾರಿಗಾದ್ರೂ ನಿಮ್ಮಲ್ಲಿ ಮಾತನಾಡಬೇಕು ಅಥವಾ ಸಂಶಯಗಳಿದ್ರೆ ನಿವಾರಣೆ ಮಾಡಬೇಕು ಅಂತಿದ್ರೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಬಹುದಾ? ನನ್ನ ಮೊಬೈಲ್ ಸಂಖ್ಯೆ 9448445474. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ, ಬಹಳಷ್ಟು ಮಾಹಿತಿಗಳನ್ನು ಕೃಷಿಕ ಬಾಂಧವರ ಜೊತೆ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ಅವಕಾಶಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ರೈತ ಮಿತ್ರರೇ, ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯ ಪಶುವೈದ್ಯಾಧಿಕಾರಿ ಹಾಗೂ ಪ್ರಾದೇಶಿಕ ಸಂಶೋಧನಾಧಿಕಾರಿ ಆಗಿರುವಂತಹ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಕೆ ಇವರು ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಎಂಬ ವಿಚಾರದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಸರಿ ರೈತ ಮಿತ್ರರೇ, ಮುಂದಿನ ಸೋಮವಾರ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಮತ್ತೊಬ್ಬ ಪಶುವೈದ್ಯರೊಂದಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.